ಲೈಫ್ ಸ್ಟೈಲ್ ವ್ಲಾಗ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್ ಮೆಥಡಲ್ಲಿ ನಾವು ಯಾವ ರೀತಿ ಫಾಲೋ ಮಾಡ್ಬೋದು, ಸೊ ಯಾವ ರೀತಿ ಎಲ್ಲ ನಮಗೆ ಬೇಕಾಗಿರೋದನ್ನ ನಾವು ಪಡ್ಕೊಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ, ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಫಾಲೋ ಮಾಡಬೇಕು, ನಮಗೆ ಬೇಕಾಗಿರೋದನ್ನ ನಾವು ಪಡ್ಕೊಬೇಕು ಅಂದರೆ ಸ್ವಲ್ಪ ಫಾಲೋ ಮೆಥಡ್ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಈ ಸಿಂಪಲ್ ಮೆಥಡಲ್ಲಿ ನಾನು ಈಸಿಯಾಗಿಯೇ ನಿಮಗೆ ಬೇಕಾಗಿರೋದನ್ನ ಪಡ್ಕೋಬೋದು. ಸೊ ಆ ರೀತಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಏನಿಲ್ಲ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಫಸ್ಟ್ ಸಿಂಪಲ್ ಆಗಿ ಹಾಗೇನೆ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ. ಮಿರರ್ ಅಫರ್ಮೇಷನ್ ಅಂತ ಏನು ಕೇಳಿರ್ತೀರಾ ಅಂತಾನು ಕೂಡ ಅನ್ಕೊಂಡಿರ್ತೀನಿ. ಸೊ ಮಿರರ್ ಅಫರ್ಮೇಷನ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರೋದು. ಮಿರರ್ ಅಫರ್ಮೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಪಾಸಿಟಿವ್ ಆಗಿ ಮಾತಾಡೋದು. ಪಾಸಿಟಿವ್ ಆಗಿ ನಮಗೆ ಏನು ಬೇಕು, ನಮ್ಗೆ ಏನೇನು ಇಷ್ಟ, ಸೊ ನಾವು ಏನೇನೆಲ್ಲ ನಮಗೆ ಬೇಕು ಅಂತ ಅನ್ಕೊಂಡು ಆಸೆ ಪಡ್ತಿದ್ದೀವಿ, ಸೊ ಅದನ್ನೆಲ್ಲ ಪಡ್ಕೊಳ್ಳೋದು ಯಾವ ರೀತಿ ಅಂತಂದರೆ ಈ ಮಿರರ್ ಅಫರ್ಮೇಷನಿಂದ ಪಡ್ಕೋಬಹುದು ನಾವು. ಖಂಡಿತ ಇದನ್ನು ಟ್ರೈ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ನೀವೇನೇ ನೋಡ್ಬೋದು ಅಂತಲೇ ಹೇಳ್ತೀನಿ. ಸೊ ಯಾವ ರೀತಿಯೆಲ್ಲ ನಾವು ಮಿರರ್ ಅಫರ್ಮೇಷನ್ನ ಸ್ಟಾರ್ಟ್ ಮಾಡ್ಬೋದು, ಹಾಗೆಯೇ ಏನೇನೆಲ್ಲ ಯೂಸ್ ಮಾಡಬೇಕು ಈ ಮೆಥಡಲ್ಲಿ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಹಾಗೆಯೇ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಸೊ ಈ ರೀತಿ ನಾವು ಹೇಳ್ಕೊಳ್ಳೋದನ್ನೇ ಮಿರರ್ ಅಫರ್ಮೇಷನ್ ಅಂತಲೇ ಕರೆಯೋದು. ಸೊ ಹಾಗೆಯೇ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಈ ರೀತಿ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಅಥವಾ ಇಲ್ಲ ಇವಾಗ ತಿಳ್ಕೊಂಡ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಮಿರರ್ ಅಫರ್ಮೇಷನ್ ಹೇಳ್ಕೊಳ್ಳೋದಕ್ಕೆ ಏನು ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಮಿರರ್ ಬೇಕು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಹಾಗೆಯೇ ಎಲ್ಲರ ಮನೆಯಲ್ಲೂ ಕೂಡ ಮಿರರ್ ಇದ್ದೇ ಇರುತ್ತೆ ಅಂತಲೂ ಕೂಡ ಅನ್ಕೊತೀನಿ. ಯಾಕಂದರೆ ಖಂಡಿತ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಕನ್ನಡಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಕನ್ನಡಿ ಬೇಕು. ಹಾಗೆಯೇ ನೀವು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಸಾಧ್ಯವಾದಷ್ಟು ಮನೆಯಲ್ಲಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಈ ಟೆಕ್ನಿಕ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಏನಾದರೂ ಕ್ವಶನ್ ಬಂದಿರುತ್ತೆ ಅಂತ ಅನ್ಕೊತೀನಿ. ಸೊ ಇದ್ರೆ ಯಾರಿಗೂ ಏನೂ ತೊಂದರೆ ಆಗಲ್ಲ, ಬಟ್ ನಿಮಗೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಗ್ಬೋದು ಅಂತ ಅಷ್ಟೇ. ಯಾಕಂದರೆ ಯಾರಾದರೂ ಮನೇಲಿ ಇದ್ದಾಗ ನೀವು ಏನೋ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಏನೋ ಹೇಳ್ಕೊತಿದ್ದೀರಾ ಅಂತಂದಾಗ ನಿಮಗೆ ಸ್ವಲ್ಪ ನಾಚಿಕೆ ಆಗ್ಬೋದು. ಅಯ್ಯೋ ಅವ್ರ ಮನೇಲಿ ಇದ್ದಾರಲ್ಲ, ಅವರಿದ್ದಾರೆ ಇವರಿದ್ದಾರೆ, ಅವ್ರೇನಾದ್ರು ಅನ್ಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ಫೀಲ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನಾನು ಹೇಳಿದ್ದು ನಿಮಗೆ ಮನೆಯಲ್ಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಈ ಟೆಕ್ನಿಕ್ನ ಫಾಲೋ ಮಾಡಿ. ಆದಷ್ಟು ಮಾರ್ನಿಂಗ್ ಟೈಮಲ್ಲಿ ಈ ಟೆಕ್ನಿಕ್ನ ಫಾಲೋ ಮಾಡಿ. ಬೇಗ ಸ್ವಲ್ಪ ತುಂಬ ಬೇಗನೆ ಅದು ಅಚೀವ್ ಆಗ್ಬೋದು ಅಂತಲೇ ಹೇಳ್ತೀನಿ. ಸೊ ಬೆಳಗಿನ ಟೈಮು ಸಾಧ್ಯವಾದಷ್ಟು ಟ್ರೈ ಮಾಡಿ, ಅಥವಾ ಈವ್ನಿಂಗ್ ಟೈಮಲ್ಲಿ 2 ಟೈಮಲ್ಲಿ 1 ಟೈಮ್ ಟ್ರೈ ಮಾಡಿ, ಇಲ್ಲ 2 ಟೈಮು ಕೂಡ ಟ್ರೈ ಮಾಡ್ಬೋದು. ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಆಗಿರ್ಬೋದು ಅಥವಾ ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಆಗಿರ್ಬೋದು. ಸೊ ಈ 2 ಟೈಮಲ್ಲೂ ಕೂಡ ಫಾಲೋನ ಮಾಡ್ಬೋದು. ಸೊ ಮೊದಲನೇದಾಗಿ ಏನಪ್ಪ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯಾರಿಗಾದರೂ ಅಷ್ಟೇ ಸಡನ್ನಾಗಿ ಕನ್ನಡಿ ಮುಂದೆ ನಿಂತು ಏನಾದರೂ ಹೇಳ್ಕೊಬೇಕು, ಏನಾದರೂ ಮಾತಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಏನಿದು ಏನು ಮಾಡ್ತಿದ್ದೀನಿ ಅಂತಲೂ ಕೂಡ ಅನಿಸುತ್ತೆ, ಸ್ವಲ್ಪ ತಲೆ ಕೆಡ್ಬೋದು ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಮಟ್ಟಿಗೆ, ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನು ಹೇಳ್ತಿದ್ದೀನಿ, ಏನಿದು ಏನು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಏನಿಲ್ಲ, ನೀವು ಒಂದು 2-3 ದಿನ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ. ಅದಾದಮೇಲೆ ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಹಾಗೆಯೇ ನಿಮಗೆ ಕನ್ನಡಿ ಒಂದು ಬೆಸ್ಟ್ ಫ್ರೆಂಡ್ ಕೂಡ ಆಗುತ್ತೆ. ಹಾಗೆಯೇ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದು ತುಂಬ ಜಾಸ್ತಿ ಇಷ್ಟಪಡಬೇಕು ನನ್ನನ್ನು ನಾನು ಎಲ್ಲರಿಗಿಂತ ಅನ್ನೋವಾಗ ಈ ಟೆಕ್ನಿಕ್ನ ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಸೆಲ್ಫ್ ಲವ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಕೂಡ ಜಾಸ್ತಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಬಂದುಬಿಡೋಣ, ಜಾಸ್ತಿ ಮಾತಾಡ್ಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಮಿರರ್ ಮುಂದೆ ಇಷ್ಟು ಕೆಲಸ ಮಾಡಿದಾದಮೇಲೆ ಮಿರರ್ ಹತ್ರ ನಿಂತ್ಕೊಂಡು ಫಸ್ಟು ಮಿರರ್ಗೆ ಥ್ಯಾಂಕ್ ಯೂನ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಬಿಕಾಸ್ ಕನ್ನಡಿ ಇದ್ದಿದ್ದರಿಂದ ಅಲ್ವಾ ನಾವು ಈ ರೀತಿ ಎಲ್ಲ ಟೆಕ್ನಿಕ್ನ ಫಾಲೋ ಮಾಡಿ ಹೇಳ್ಕೊತಾ ಇರೋದು. ಸೊ ಹಾಗಾಗಿ ಫಸ್ಟು ನೀವು ಕನ್ನಡಿಗೆ ಧನ್ಯವಾದಗಳನ್ನ ತಿಳಿಸಿ, ಥ್ಯಾಂಕ್ ಯು ಸೋ ಮಚ್ ಮಿರರ್ ಅಂತಲೇ ಹೇಳ್ಬೋದು, ಅಥವಾ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಹಾಗೆಯೇ ಐ ಲವ್ ಮೈ ಸೆಲ್ಫ್, ಮತ್ತು ನಾನು ತುಂಬ ಚೆನ್ನಾಗಿದ್ದೀನಿ, ಮೋರ್ ದೆನ್ ಬ್ಯೂಟಿಫುಲ್ ಇನ್ ದ ವರ್ಲ್ಡ್, ಐ ಆಮ್ ಸೋ ರಿಚ್, ಆಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ಸೊ 2 ಒಂದೇ, ಸಾರಿ. ಸೊ ಈ ರೀತಿ ಹೇಳ್ಕೊಬೋದು ಅಂತ ಹೇಳಿದೆ ಅಷ್ಟೇ. ಆಮೇಲೆ ಈ ದಿನ ಬೆಳಗಿನ ಟೈಮ್ ಈ ದಿನ ನನಗೆ ತುಂಬ ಅಂದರೆ ಈ ದಿನ ತುಂಬ ಚೆನ್ನಾಗಿರಲಿ ನನ್ನ ಲೈಫಲ್ಲಿ. ಸೊ ನಾನು ಅಂದ್ಕೊಂಡಿರೋದೆಲ್ಲ ನಂಗೆ ಸಿಗಲಿ, ನಾನು ಕಾರ್ ತೊಗೊಬೇಕು, ಅಥವಾ ನಾನು ತುಂಬ ಚೆನ್ನಾಗಿರೋ ಬಟ್ಟೆ ಹಾಕಿದ್ದೀನಿ, ತುಂಬ ಥ್ಯಾಂಕ್ಸ್. ನಿಮ್ಗೇನಾದರೂ ತುಂಬ ಬಟ್ಟೆಗಳಂದರೆ ಇಷ್ಟ ಇದ್ದಿದ್ರೆ, ನಾನು ತುಂಬ ಬಟ್ಟೆನ ಇಷ್ಟಪಡ್ತಿದ್ದೀನಿ. ಐ ಲವ್ ಮೈ ಡ್ರೆಸ್ಸಸ್, ನನ್ನ ಹತ್ರ ತುಂಬ ಬಟ್ಟೆಗಳಿದೆ, ನನ್ನ ಹತ್ರ ತುಂಬ ಜ್ಯುವೆಲರ್ಸ್ಗಳಿದೆ, ತುಂಬ ಬ್ಯಾಂಗಲ್ಸ್ಗಳಿದೆ, ಹಾಗೆಯೇ
ಆವಾಗಲೇ ಹೇಳ್ದೆ ಅಲ್ವಾ, ನನ್ನ ಏರ್ ತುಂಬ ಚೆನ್ನಾಗಿದೆ, ನನ್ನ ಕೂದಲು ಎಷ್ಟೊಂದು ಚೆನ್ನಾಗಿ ಬೆಳೀತಾ ಇದೆ, ನನ್ನ ಬಾಡಿ ಎಷ್ಟು ಚೆನ್ನಾಗಿ ಲುಕ್ ಆಗಿ ಎಷ್ಟೊಂದು ಪ್ರೆಸೆಂಟೇಬಲ್ ಆಗಿದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ, ನನ್ನ ಐಸ್ ತುಂಬ ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿ ಖುಷಿಯಾಗಿದ್ದೀನಿ. ಹಾಗೆಯೇ ಏನಾದರೂ ಹೊಸ್ದಾಗಿ ಏನಾದರೂ ಕಲ್ತ್ಕೊಬೇಕು ಅಂತಂದರೆ ನನಗೆ ಬಟ್ಟೆ ಸ್ಟಿಚ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನಿವತ್ತು ತುಂಬ ಹೊಸ ಒಳ್ಳೆ ಡ್ರೆಸ್ನ ಸ್ಟಿಚ್ ಮಾಡಿಕೊಂಡೆ. ಹಾಗೆಯೇ ನನ್ನ ಫ್ರೆಂಡ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹ್ಯಾಪಿಯಾಗಿರಬೇಕು, ನನ್ನ ಫ್ಯಾಮಿಲಿ ಎಲ್ಲ ಖುಷಿಯಾಗಿರಬೇಕು, ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆಯೇ ನಾನೇನಾದರೂ ಒಂದು ಕೆಲಸನ ಮಾಡಬೇಕು, ಮತ್ತು ಐ ಆಮ್ ರಿಚ್, ಐ ಆಮ್ ಹ್ಯಾಪಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸ್ಟ್ರಾಂಗ್, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಮತ್ತು ನಾನು ಎಲ್ಲರ ಜೊತೆನೂ ಕೂಡ ತುಂಬ ಖುಷಿಯಾಗಿ ಮಾತಾಡ್ತೀನಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿರ್ತೀನಿ. ಮತ್ತು ನಾನು ತುಂಬ ಆರೋಗ್ಯವಾಗಿದ್ದೀನಿ. ಹಾಗೆಯೇ ಎಲ್ಲರಿಗೂ ಎಲ್ಲದಕ್ಕೂ ಕೂಡ ತುಂಬ ಧನ್ಯವಾದಗಳು. ಸೊ ಈ ರೀತಿ ಕೆಲವೊಂದಿಷ್ಟನ್ನ ನಾವು ಶೇರ್ ಮಾಡ್ಕೊತ ಹೇಳ್ಕೊತ ನಾವು ಮಿರರ್ ಅಫರ್ಮೇಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತಿನ ದಿನ ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕು ಅಂದಾಗ ಈ ರೀತಿ ಒಂದು ಒಳ್ಳೆಯ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ. ಸೊ ಈ ದಿನ ಏನೇನಾಗಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ನಂದು ತುಂಬ ಚೆನ್ನಾಗಿರಬೇಕು, ಈ ಬ್ರೇಕ್ಫಾಸ್ಟ್ನೇ ಮಾಡ್ಕೊಂಡು ನಾನು ತಿನ್ನಬೇಕು. ಹಾಗೆಯೇ ನಾನು ಬೇಗ ಕೆಲಸ ಮುಗಿಸ್ಬೇಕು. ಹಾಗೆಯೇ ಇವಾಗ ನನ್ನನ್ನೇ ತಗೊಂಡ್ರೆ ನಾನು ಯೂಟ್ಯೂಬಲ್ಲಿ ಚೆನ್ನಾಗಿ ವೀಡಿಯೋಸ್ನ ಮಾಡಬೇಕು, ನನ್ನ ವೀಡಿಯೋಸು ಬೇಗ ರೀಚ್ ಆಗಬೇಕು, ನನಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗಬೇಕು, ನಾನು ಡೈಲಿ ಒಂದೊಂದು ವೀಡಿಯೋಸ್ನ ಮಾಡಾಕಬೇಕು, ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಸೊ ಮನೇಲಿದ್ದರೂ ಕೂಡ ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಬೇಕು, ನಾನು ಚೆನ್ನಾಗಿ ಮಾತಾಡಬೇಕು. ಸೊ ನನ್ನನ್ನು ಜಾಸ್ತಿ ಎಲ್ಲರೂ ಇಷ್ಟಪಡಬೇಕು. ಹಾಗೆಯೇ ನಾನು ಕೂಡ ಎಲ್ಲರನ್ನೂ ಜಾಸ್ತಿ ಇಷ್ಟಪಡಬೇಕು. ಸೊ ಏನಿಲ್ಲ ಫ್ರೆಂಡ್ಸ್, ನಮ್ಗೆ ಏನೇನು ಬೇಕು, ಏನೇನೆಲ್ಲ ಹೇಳಬೇಕು ಅಂತ ಅನಿಸುತ್ತೆ, ಏನೆಲ್ಲ ಅನ್ಕೊಬೇಕು ಅನಿಸುತ್ತೆ, ಸೊ ನಮ್ಗೆ ಏನೇನೆಲ್ಲ ಬೇಕು ಅನಿಸುತ್ತೆ ಅದನ್ನೆಲ್ಲನೂ ಕೂಡ ನಾವು ಮಿರರ್ ಹತ್ರ ನಿಂತ್ಕೊಂಡು ಹೇಳ್ಕೊಳ್ಳೋದು. ಅಂದರೆ ಇವಾಗ ಆಗೋಗಿರೋ ರೀತಿ ಹೇಳ್ಕೊಬೇಕು, ಮತ್ತು ಒಳ್ಳೆ ಪಾಸಿಟಿವ್ ಆಗಿ ಹೇಳ್ಕೊಬೇಕು ಅಷ್ಟೇ. ಸೊ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಲೈಫೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಗೆ ಏನೇನು ಬೇಕು, ಏನೇನೆಲ್ಲ ಪಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ, ಸೊ ಈ ರೀತಿ ಟೆಕ್ನಿಕ್ನ ಯೂಸ್ ಮಾಡಿ ಆರಾಮಾಗಿ ಪಡ್ಕೊಬೋದು. ಯಾಕಂದರೆ ಮ್ಯಾನಿಫೆಸ್ಟೇಷನ್ನ ಯೂಸ್ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಈ ಮಿರರ್ ಅಫರ್ಮೇಷನ್ನ ಹೇಳ್ಕೊಂಡು ನಾವು ಈಸಿಯಾಗಿ ನಮಗೆ ಬೇಕಾಗಿರೋದನ್ನ ಪಡ್ಕೊಬೋದು. ಸೊ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ. ಈ ಮೆಥಡನ್ನು ಈ ರೀತಿ ಹೇಳ್ಕೊಂಡು ಟ್ರೈ ಮಾಡಿ, ನಿಮ್ಮ ಲೈಫಲ್ಲಿ ಒಂದು ಬೆಟರ್ ಆಗಿರೋ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಈ ರೀತಿಯಾಗಿ ನೀವು ಈ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕಸ್ಮಾತ್ ನೀವು ಈ ರೀತಿ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ನೀವು ಮಿರರ್ ಏನು ಬರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಸ್ಟಿಕ್ಕರಲ್ಲಿ ಬರೆದು ಹಾಕೊಬೋದು. ಸೊ ಈ ರೀತಿ ಎಲ್ಲ ನಾನು ಹೇಳ್ಕೊಬೋದು ಅಂತ ಅಂದ್ಬಿಟ್ಟು. ಹಾಗೆಯೇ ನೀವು ಏನೇನೆಲ್ಲ ಹೇಳ್ಕೊಬೇಕು ಅಂತ ಇದ್ದೀರಾ ಅದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಳ್ಳೋದು. ಈಸಿ ಮೆಥಡಲ್ಲಿ ಯಾವ ರೀತಿ ಹೇಳ್ಕೊಬೇಕು ಅಂತಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಏನೇನೆಲ್ಲ ಹೇಳ್ಕೊಬೋದು ನಾವು ಅಂತ ಅಂದ್ಬಿಟ್ಟು. ಸೊ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಂಡು ಮಿರರಲ್ಲಿ ಅಂಟಿಸ್ಕೊಂಡು ಹೇಳ್ಕೊಬಹುದು. ಸೊ ಹಾಗೆಯೇ ನಿಮಗೆ ಈ ವಿಡಿಯೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ಇನ್ನೊಂದು ಸ್ವಲ್ಪ ಡೀಪಾಗಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂದರೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಈ ವಿಡಿಯೋದ ಬಗ್ಗೆ ನಿಮಗೆ ಅರ್ಥ ಮಾಡಿಸೋ ರೀತಿ ಹೇಳ್ತೀನಿ. ಸೊ ಇದೇ ವಿಡಿಯೋ ಅರ್ಥ ಆಗಿದೆ ಅಂದರೆ ನೋ ಪ್ರಾಬ್ಲಮ್. ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇಲ್ಲ ಈ ವಿಡಿಯೋ ತುಂಬ ಚೆನ್ನಾಗಿತ್ತು ಅಂತಲೂ ತಿಳಿಸ್ಕೊಡಿ, ನನಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಈ ರೀತಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಕೂಡ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ಸೊ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.